ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಬಾತ್. ಗೈಸ್, ಇವತ್ತು ಬ್ಲೂ ಚಿಪ್ ಸ್ಟಾಕ್ಸ್ನ, ಏನು ಬ್ಲೂ ಚಿಪ್ ಕಂಪನಿ ಅಂತ ಹೇಳ್ತಾರೆ, ಅಂದರೆ ಫಾರ್ ದೊಡ್ಡ ಕಂಪನಿಗಳಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನಿಂದ ನೋಡೋದಾದರೆ ಒಂದು ದೊಡ್ಡ ಕಂಪ್ನಿ, ಅಂಥವು ಕಂಪ್ನಿಗಳನ್ನು ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಕರೀತಾರೆ. ಸೊ ಆ ಥರನಾಗಿರ್ತಕ್ಕಂಥ ಒಂದು ಬ್ಲೂ ಚಿಪ್ ಸ್ಟಾಕ್ಗಳು ಒಂದು ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಲಿಸ್ಟಲ್ಲಿ 4 ಸ್ಟಾಕ್ಸ್ ಇದೆ. ಸೊ ಯಾವ್ಯಾವು, ಯಾಕೆ ಆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ಇದು ಕರೆಕ್ಟ್ ಟೈಮ್, ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾನು ಮಾತಾಡ್ತಿದ್ದೀನಿ. ನೀವು ಯಾವುದೇ ಡಿಸಿಷನನ್ನು ತೊಗೊಳೋಕ್ಕಿಂತ ಮುಂಚೆ ನಿಮ್ಮದೇ ಒಂದು ರಿಸರ್ಚನ್ನು ಮಾಡಿಬಿಟ್ಟು ಡಿಸಿಷನನ್ನು ತೊಗೊಳ್ಳಿ. ಓಕೆ, ನನ್ನ ಸ್ಟಾಕ್ ಲಿಸ್ಟಲ್ಲಿ ನೋಡೋದಾದರೆ ಇವಾಗ ಫಸ್ಟಿಗೆ HDFC ಬ್ಯಾಂಕ್ ಇದೆ. ಈಗ ಆಲ್ರೆಡಿ ನಮಗೆಲ್ರಿಗೂ ಗೊತ್ತು, ನಿಫ್ಟಿ 50 20,000 ಪಾಯಿಂಟ್ಸಲ್ಲಿ ಹೋಗ್ಬಿಟ್ಟು ಕೂತಿದೆ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 20,000 ಏನು ಹೀಗೆ 25, 30 ಹೀಗೆ ಹೋಗುತ್ತಾ? ಇಲ್ಲ. ಯಾವುದೋ ಒಂದು ಟೈಮಲ್ಲಿ ಒಂದು ಫೈನ್ ಡೇ ಒಂದು ಕನ್ಸಾಲಿಡೇಟ್ ಅಂತ ಏನು ಹೇಳ್ತೀವಿ ಮಾರ್ಕೆಟಲ್ಲಿ, ಸೊ ಅದಾಗಿ ಮಾರ್ಕೆಟಲ್ಲಿ ಏನು ನಿಫ್ಟಿ 50 ಇಂಡೆಕ್ಸ್ ಇದೆ, ಇದು ಕೆಳಗಡೆ ಬಂದೇ ಬರುತ್ತೆ. ನಿಫ್ಟಿ 50 ಹೆಂಗೆ ಅಂತ ಹೇಳಿದ್ರೆ, ಒಂದು 50 ಸ್ಟಾಕುಗಳ ಗುಚ್ಛನ ನಿಫ್ಟಿ 50 ಅಂತ ಹೆಸರು ಇಟ್ಟಿರೋದು. ನಿಫ್ಟಿ 50 ಅಂದರೆ ಅದೇ ಒಂದು 50 ಸ್ಟಾಕ್ಗಳನ್ನು ಸೇರಿಬಿಟ್ಟು ಒಂದು ನಿಫ್ಟಿ 50 ಆಗಿದೆ. ಸೊ ಆ ಕಂಪನಿಗಳು ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಿರ್ತವೆ ಅದ್ರ ಪ್ರಕಾರವಾಗಿ ನಿಫ್ಟಿ 50 ಮೇಲ್ಗಡೆ ಹೋಗ್ತಿರುತ್ತೆ, ಹಾಗೆಯೇ ಕೆಳಗಡೆ ಬರ್ತಿರುತ್ತೆ. ಓಕೆ, ಯಾವಾಗಲೂ ಮೇಯ್ನಾಗಿ ನಾನು ಹೇಳೋದೇನು, ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ಮೆಂಟ್ನ ಮಾಡಿ. ಫಾರ್ ಎಕ್ಸಾಂಪಲ್ಗೆ 2018ರಲ್ಲಿ ನಮಗೆ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಆ್ಯಕ್ಟಿವ್ ಆಗಿದ್ದಾರೋ, ಇಯರ್ ಆಫ್ 2018ನಲ್ಲಿ ಆಟೋ ಸೆಕ್ಟರಲ್ಲಿ ಒಂದು ದೊಡ್ಡದು ಭೂಕಂಪನೇ ಬಂದ್ಬಿಟ್ಟಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಆಟೋ ಸೆಕ್ಟರ್ನ ಮೆಜಾರಿಟಿ ಸ್ಟಾಕ್ ಆಗಿರ್ತಕ್ಕಂಥ ಅಶೋಕ ಲೇಲ್ಯಾಂಡ್, ಟಾಟಾ ಮೋಟರ್ಸ್, ಈ ಥರ ತುಂಬಾ ಸ್ಟಾಕ್ಸ್ ಇದೆ. ಸೊ ಈ ಸ್ಟಾಕ್ಗಳೇನಾಗಿತ್ತು, ಒಂದು ಕನ್ಸಾಲಿಡೇಷನ್ ಪೇಸ್ ಆಗಿರ್ಬೋದು, ಅಥವಾ ಒಂದು ಕ್ರ್ಯಾಶ್ ಅಂತ ಹೇಳ್ಬೋದು, ಆ ಥರ ಒಂದು ಕ್ರ್ಯಾಶ್ ಬಂದಿತ್ತು. ಹೇಳೋರೆ ಯಾರೂ ಇರಲಿಲ್ಲ ಅದನ್ನು, ಅಂದರೆ ಹೇಳೋಕ್ಕೇಳೋರೆ ಯಾರೂ ಇಲ್ಲ, ಅಂದರೆ ಅದನ್ನು ಯಾರೂ ನೋಡ್ತಾನೆ ಇರಲಿಲ್ಲ. ಯಾಕೆ ಕೆಳಗಡೆ ಹೋಗ್ತಿದೆ ಸ್ಟಾಕು. ಯಾವ ಜನಕ್ಕೆ ಏನು ಮೆಂಟಲಿ ಹೆಂಗೆ ಅಂದರೆ, ಜನ ಯಾವುದು ಓಡ್ತಿರುತ್ತೋ, ಅಂದರೆ ಓಡೋ ಕುದುರೆನ ಹಿಡಿಯೋಕ್ಕೆ ಹಿಡಿಯೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಬೀಳ್ತಿದೆ ಅಂತ ಹೇಳಿದ್ರೆ ಯಾರೂ ಇಷ್ಟಪಡಲ್ಲ, ಆ ಸ್ಟಾಕಿಗೆ ಎಂಟರ್ ಆಗೋಕ್ಕೆ ಹೋಗಲ್ಲ. ಆದರೆ ಇವತ್ತಿನ ದಿನ 2023ನಲ್ಲಿ ನೀವೆಲ್ಲ ನೋಡ್ಬೋದು, ಇವಾಗ ಆಟೋ ಸೆಕ್ಟರ್ ಯಾವ ಲೆವೆಲಿಗೆ ಹೋಗಿದೆ, ಆಟೋ ಶೇರ್ಸ್ ಯಾವ ಲೆವೆಲಿಗೆ ಹೋಗಿದೆ ಅಂತ. ಅಶೋಕ ಲೇಲ್ಯಾಂಡನ್ನು ನೋಡಿ, ಟಾಟಾ ಮೋಟರ್ಸ್ ನೋಡಿರಿ, ಎಲ್ಲ ಐಶ್ವರ್ ಮೋಟರ್ಸನ್ನು ನೋಡಿರಿ, ಎಲ್ಲಿ ಹೋಗಿದೆ ಅಂತ ನೀವೇ ನೋಡ್ಬೋದು. ಓಕೆ, ನಮ್ಮ ಸ್ಟಾಕ್ ಲಿಸ್ಟ್ಗೆ ಬರೋದಾದರೆ ಫಸ್ಟ್ ಒನ್ನು HDFC ಬ್ಯಾಂಕ್. HDFC ಬ್ಯಾಂಕನ್ನು ನೋಡೋದಾದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ, ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಟಾಪಲ್ಲಿ, ಅಂದರೆ ತನ್ನ ಒಂದು ಸೆಕ್ಟರಲ್ಲಿ ಟಾಪಲ್ಲಿ ಇರ್ತಕ್ಕಂಥ ನಂಬರ್ 1 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನೋ ಮುಖಾಂತರ ನೋಡೋದಾದರೆ ನಂಬರ್ 1 ಪ್ಲೇಸಲ್ಲಿ ಇರ್ತಕ್ಕಂಥ ಒಂದು ಬ್ಯಾಂಕ್ ಇದು, ವಿಚ್ ಈಸ್ HDFC ಬ್ಯಾಂಕ್. 5 ವರ್ಷದಲ್ಲಿ ಇದು ಹತ್ತಿರ 68% ಅಷ್ಟು ಒಂದು ರಿಟರ್ನನ್ನು ಕೊಟ್ಟಿದೆ. ಆ್ಯಕ್ಚುಲಿ ಬೇಸಿಕಲಿ ಬ್ಲೂ ಚಿಪ್ ಕಂಪನಿಗಳಲ್ಲಿ ನಾವೇನು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೀವಿ ಅಂದರೆ, ಮೆಜಾರಿಟಿ ಜನ ಏನು ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, 5 ವರ್ಷದಲ್ಲಿ ಆ ಸ್ಟಾಕು 100%, ಅಂದರೆ ನಾವು ಹಾಕಿರೋ ಅಮೌಂಟ್ಗೆ ಡಬಲ್ ಆಗಿ 2x ಆಗಿಬಿಟ್ಟು ಅದು ನಮಗೆ ರಿಟರ್ನನ್ನು ಕೊಡಬೇಕು. ಬಟ್ ಈ ಒಂದು ಏನು ಸ್ಟಾಕ್ ನೋಡ್ತಿದ್ದೀವಿ ನಾವು HDFC ಬ್ಯಾಂಕಲ್ಲಿ 68% ಕೊಟ್ಟಿದೆ. ನೀವು ಕೇಳ್ಬೋದು, ಏನಕ್ಕೆ 5 ವರ್ಷದಲ್ಲಿ ಏನಿದು ಈ ಥರ ಇಷ್ಟೇನಾ ಇದು ಅಂಥೇಳಿ. ಆ್ಯಕ್ಚುಲಿ ಓವರ್ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಬೇಡಿ. ಆ್ಯಕ್ಚುಲಿ ಈ ಒಂದು HDFC ಬ್ಯಾಂಕಲ್ಲಿ ಹೇಳೋದಾದರೆ, HDFC ಬ್ಯಾಂಕ್ ಮತ್ತು HDFC ಲಿಮಿಟೆಡ್ನ ಒಂದು ಮರ್ಜರ್ ನಡೀತಾ ಇದೆ. ಸೊ ಆ ಕಾರಣದಿಂದ ಒಂದು ಕನ್ಸಾಲಿಡೇಷನ್ ಫೇಸ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಮರ್ಜರ್ ನಡೀತು ಅಂದರೆ, ಒಂದು ಮರ್ಜರ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಅಪ್ರೂವ್ಸ್ ಆಗಿರ್ಬೋದು, ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಅದು ಇದು ಇರುತ್ತೆ, ಪೇಪರ್ ವರ್ಕ್ಸ್ ಇರುತ್ತೆ. ಸೊ ಆ ಕಾರಣ ಕೆಲವೊಂದು ಸಲ ಅಪ್ರೂವ್ಸ್ ಏನೂ ಸಿಗೋದಿಲ್ಲ, ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ಒಂಥರ ಕನ್ಸಾಲಿಡೇಷನ್ ಫೇಸಲ್ಲಿ ನಡೀತಿರುತ್ತೆ ಅಂತ ಹೇಳ್ಬೋದು. ಈ ಮರ್ಜರ್ ಯಾವಾಗಲೂ ನಡೆದ ನಂತರ, ಮರ್ಜರ್ ಆದಮೇಲೆ ಸ್ಪೆಷಲಿ ಒಂದು ಕನ್ಸಾಲಿಡೇಷನ್ ಫೇಸ್ ಬರುತ್ತೆ. ಸೊ ಆ ಒಂದು ಫೇಸ್ ಇದರಲ್ಲಿ ಬಂದಿದೆ ಅಂತ ಹೇಳ್ಬೋದು ಇದರಲ್ಲಿ. ಸೊ ಓವರಾಲ್ ಆಗಿ ನೋಡೋದಾದರೆ ಒಂದು ಸಾಲಿಡ್ ಆಗಿರ್ತಕ್ಕಂಥ ಕಂಪನಿ, ಸಾಲಿಡ್ ಆಗಿರ್ತಕ್ಕಂಥ ಒಂದು ಬ್ಯಾಂಕು, ಆರಾಮಾಗಿ ಬೈ ಮಾಡ್ಬೋದು ವಿತೌಟ್ ಎನಿ ಸೆಕೆಂಡ್ ಥಾಟ್ HDFC ಬ್ಯಾಂಕನ್ನು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಕೂಡ ನೋಡಿ ಎಷ್ಟೊಂದು ಹೈ ಆಗಿದೆ ಇದು ಮರ್ಜರ್ ಆದಮೇಲೆ. ಓಕೆ, ನೆಕ್ಸ್ಟ್ ಲಿಸ್ಟಲ್ಲಿ ಇರ್ತಕ್ಕಂಥ 2ನೇ ಸ್ಟಾಕು TCS.
ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಇದ್ರ ಬಗ್ಗೆ ಇಂಟ್ರೊಡಕ್ಷನ್ನು ಬೇಡ, ಎಲ್ರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಸೆಕ್ಟರ್ನಿಂದ ಬರ್ತಕ್ಕಂಥ ನಂಬರ್ 1 ಟಾಪಲ್ಲಿ ಇರ್ತಕ್ಕಂಥ ಒಂದು ಶೇರ್. ನಾನು ಮುಂಚೆನೇ ಹೇಳಿದ್ದೆ ಬ್ಲೂ ಚಿಪ್ ಸ್ಟಾಕ್ಸನ್ನು ನಾನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS IT ಸೆಕ್ಟರ್ನಲ್ಲಿ ಬರ್ತಕ್ಕಂಥ ಒಂದು ಸ್ಟಾಕ್ ಇದು ಕೂಡ ಅಷ್ಟೇ ನೋಡಿ. 70% 5 ವರ್ಷದಲ್ಲಿ 70% ಗ್ರೋತನ್ನು ಕೊಟ್ಟಿದೆ ನಮಗೆ. ಮುಂಚೆ ನಾನೇನು ಹೇಳಿದೆ, ಏನಿಲ್ಲ ಅಂತಂದ್ರೂ 5 ವರ್ಷದಲ್ಲಿ ನಿಮಗೆ ಡಬಲ್ ಮಾಡಿಕೊಡ್ಬೇಕು. ಬಟ್ ಏನಾಗಿದೆ, ಇಲ್ಲಿ ಡಬಲ್ ಮಾಡಿಕೊಟ್ಟಿಲ್ಲ. ಕಂಪೇರ್ ಟು FD, ನಮ್ಮ ಹತ್ರ ಏನೋ ಒಂದು ಬಲ್ಕಾಗಿ ಅಮೌಂಟ್ ಇದೆ ಅಂತ ಹೇಳಿದ್ರೆ, ನಾವು FD ಡಬಲ್ ಆಗಿ ನಮಗೆ ಎಷ್ಟು ವರ್ಷ ಬೇಕಾಗುತ್ತೆ? 10 ವರ್ಷ ಬೇಕಾಗ್ಬೋದು ಮಿನಿಮಮ್. ನಾನು ಮಿನಿಮಮ್ ಹೇಳ್ತಿರೋದು ಒಂದು 10 ವರ್ಷ ಅಂತಲೂ ಬೇಕೇ ಬೇಕು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಹಾಗಾಗಲ್ಲ. ಮಿನಿಮಮ್ 5 ಇಯರ್, ಅದು 6 ವರ್ಷ ಆಗ್ಬೋದು, ಇಲ್ಲ 7 ವರ್ಷ ಆಗ್ಬೋದು, ಹಾಗೇ ಆಗುತ್ತೆ. ಬ್ಲೂ ಚಿಪ್ ಕಂಪನಿಗಳಲ್ಲಿ ಹಾಗೇ ಆಗುತ್ತೆ. ಯಾಕಂದರೆ ಅವ್ರು ಬಿಸ್ನೆಸ್ ಮಾಡೇ ಮಾಡ್ತಾರೆ. ಏನೋ ಅವರು ಸ್ಟೇಬಲಾಗಿ ಹಾಗೆ ಕುತ್ಕೊಂಡ್ಬಿಡಲ್ಲ. ಯಾಕಂದರೆ ಅವರು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಕ್ರಿಯೇಟ್ ಆಗಿರುತ್ತೆ ಮಾರ್ಕೆಟಲ್ಲಿ. ಸೊ ಅದನ್ನು ಬ್ರ್ಯಾಂಡ್ ವ್ಯಾಲ್ಯೂನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ತಾರೆ, ಸೇಲ್ಸ್ ಗ್ರೋ ಆಗುತ್ತೆ. ಸೊ ಅವರು ಸ್ಟಾಕ್ ವ್ಯಾಲ್ಯೂ ಕೂಡ ಗ್ರೋ ಆಗುತ್ತೆ. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದನ್ನು ಕೂಡ ಆರಾಮ್ಸೆ ತೊಗೋಬೋದು. ನೀವು ರಿಸರ್ವ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಬೋದು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಎಷ್ಟು ಇದೆ ಅಂತ ಹೇಳ್ಬಿಟ್ಟು 74,172 crores ಅಷ್ಟು ಹ್ಯೂಜ್ ಆಗಿರ್ತಕ್ಕಂಥ ಒಂದು ರಿಸಲ್ಟ್ಸ್ ಇದೆ. ಹಾಗೆಯೇ ಲಾಂಗ್ ಟರ್ಮ್ ಬಾರೋಯಿಂಗ್ಸು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸನ್ನು ಕೂಡ ನೋಡ್ಬೋದು ನೀವು. ಈ ಕಾಲಮು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನೋಡ್ಬೋದು ನೀವು, 0 ಇದೆ. ಹಾಗೆಯೇ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ನು ಕೂಡ ನೋಡ್ಬೋದು, 0. ಮತ್ತು ಇನ್ನೇನು ಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಆರಾಮಾಗಿ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು IT ಸೆಕ್ಟರಲ್ಲಿ ಏನು ಬೇಕಾಗಿರುತ್ತೆ ಬಿಸ್ನೆಸ್ ಮಾಡೋಕ್ಕೆ? ಒಂದು ಲ್ಯಾಪ್ಟಾಪ್, ಒಂದು ಸಣ್ಣ ಆಫೀಸು, ಇಂಟರ್ನೆಟ್ ಕನೆಕ್ಷನ್ಸು, ಇದ್ರಿಗಿನ ಏನು ಇನ್ವೆಸ್ಟ್ಮೆಂಟ್ ಇರುತ್ತೆ? ನನಗೆ ಗೊತ್ತಿರೋ ಮಟ್ಟಿಗೆ ಇದ್ರಿಗಿನ ಏನು ಇನ್ವೆಸ್ಟ್ಮೆಂಟ್ ಇರುತ್ತೆ? ಐ ಹೋಪ್ ಜಾಸ್ತಿ ಏನು ಇರಲ್ಲ ಅಂತ ಅನ್ಕೋತೀನಿ. ಬಟ್ ಓಕೆ, IT ಸೆಕ್ಟರ್ ಇರ್ತಕ್ಕಂಥ ಒಂದು ಟಾಪ್ 1 ನಂಬರ್ 1 ಕಂಪನಿ ಆರಾಮಾಗಿ ಹೋಗ್ಬೋದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಬಜಾಜ್ ಫಿನಾನ್ಸ್ ಲಿಮಿಟೆಡ್. ಇದರ ಒಂದು 5 ಇಯರ್ನ ಒಂದು ರಿಟರ್ನನ್ನು ತೊಗೊಂಡ್ರೆ ನೋಡಿ, 214% ಅಷ್ಟು ರಿಟರ್ನ್ ಬಂದಿದೆ. ನಾನು ಏನು ಹೇಳ್ತಿದ್ದೆ, ಹಾಗಂದರೆ ಈ ಹಿಂದೆ ಏನು ನಾನು 2 ಶೇರ್ಸ್ನ ಹೇಳಿದೆ, HDFC ಬ್ಯಾಂಕ್ ಮತ್ತು TCS. ಹಾಗಾದರೆ ಅದು ಏನು ಪರ್ಫಾರ್ಮೆನ್ಸೇ ಇಲ್ಲ, ಏನು ತುಕಾಲಿ ಹೋಗ್ಬಿಡೋಣ, ಇದು ಎಕ್ಸಿಟ್ ಮಾಡಿಬಿಡೋಣ? ದಯವಿಟ್ಟು ಹಾಗಲ್ಲ. ಬ್ಲೂ ಚಿಪ್ ಕಂಪನಿ ಅಂದ್ರೆ ಮಿನಿಮಮ್ 100% 5 ಇಯರ್ಲಿ ಕೊಡಬೇಕದು ನಮಗೆ. ಬಟ್ ನಾವು ಬೇಸಿಕಲಿ ಹ್ಯೂಮನ್ ಮೆಂಟಾಲಿಟಿ ಹೆಂಗಿರುತ್ತೆ, ಓವರ್ ಎಕ್ಸ್ಪೆಕ್ಟೇಷನ್. ನಾವು ಹಾಕಿರೋದೇ ಬ್ಲೂ ಚಿಪ್ ಕಂಪನಿಲಿ ನಮಗೆ 200-300% ರಿಟರ್ನ್ ಬೇಕು ಅಂತ ಹೇಳಿದ್ರೆ ಬರಲ್ಲ. ಅದರಲ್ಲಿ ನಿಮ್ಗೆ 200-300% ಬೇಕು ಅಂತ ಹೇಳಿದ್ರೆ ಪೆನಿ ಸ್ಟಾಕ್ಸಲ್ಲಿ ಹೋಗಬೇಕಾಗುತ್ತೆ. ಬಟ್ ಅಲ್ಲಿ ರಿಸ್ಕ್ ಕೂಡ ಹಾಗೇನೇ ಇರುತ್ತೆ. ನೀವು ಈ ಚಾರ್ಟಲ್ಲೇ ನೋಡ್ಬೋದು, 5 ಇಯರ್ನ ಒಂದು ಚಾರ್ಟ್ ಪ್ಯಾಟರ್ನ್ ಇದು. ಸೊ ಈ ಒಂದು ಫೇಸಲ್ಲಿ ಇದು ಕೋವಿಡ್ ಬಂದಿರತಕ್ಕಂಥ ಒಂದು ಫೇಸು. ಸೊ ಏನು ಡೌನ್ ಬಂದಿದೆ. ಸೊ ಈ ಡೌನಲ್ಲಿ ಏನಿಲ್ಲ ಅಂತಂದ್ರೂ 60% ಈ ಶೇರು ಕ್ರ್ಯಾಶ್ ಆಗಿತ್ತು. ಸೊ ನೀವು ಬೇಸಿಕಲಿ ಹೇಳೋದಾದರೆ 214% ನಾವು ಎಂಜಾಯ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ನಾನೇನು ತೋರಿಸ್ದೆ ಇವಾಗ ಆ ಫೇಸಲ್ಲಿ 60% ಡೌನಲ್ಲಿ ಹೋಗಿತ್ತು. ಒಂಥರ ಬ್ಲಡ್ ಬಾತ್ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಈ ಶೇರಲ್ಲಿ. ಸೊ ಆ ಟೈಮಲ್ಲಿ ಆ ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ನಿಮಗಿರಬೇಕು. ಹಾಗೆಯೇ ಪೇಷನ್ಸ್ ಈಸ್ ಪೇಷನ್ಸು, ಒಂದು ಅವೇರ್ನೆಸ್ಸು ನಿಮಗಿರಬೇಕು. ಅಂದರೆ ಮಾತ್ರ ಸ್ಟಾಕ್ನ ಹೋಲ್ಡ್ ಮಾಡಿ. ಬೇಸಿಕಲಿ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅಂದರೆ ಪೇಷನ್ಸ್ ಇರಲಿ. ಲಾಂಗ್ ಟರ್ಮಿಗೆ ನಾನು ಹೋಲ್ಡ್ ಮಾಡ್ತೀನಿ ಅಂದರೆ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ, ಅಲ್ಲೇ ಕ್ವಿಟ್ ಮಾಡಿಬಿಡಿ. ಸೊ ಓಕೆ, 214% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಒಂದು ಸಾಲಿಡ್ ಆಗಿರ್ತಕ್ಕಂಥ ಶೇರ್ ಇದು ಬಜಾಜ್ ಫಿನಾನ್ಸ್. ಇದಕ್ಕೂ ಕೂಡ ಆರಾಮ್ಸೆ ಹೋಗ್ಬೋದು. ಇದ್ರದ್ದು ನೋಡಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 15,854 ಕೋಟಿ. ಲಾಂಗ್ ಟರ್ಮ್ ಬಾರೋಯಿಂಗ್ಸು 0, ಶಾರ್ಟ್ ಟರ್ಮ್ ಬಾರೋಯಿಂಗ್ಸು ಕೂಡ ಏನೂ ಇಲ್ಲ. ಒಂದು ಸಾಲಿಡ್ ಆಗಿರತಕ್ಕಂಥ ಒಂದು ಕಂಪನಿ. ನೆಕ್ಸ್ಟ್ ನೋಡೋದಾದರೆ ಅವೆನ್ಯೂ ಸೂಪರ್ ಮಾರ್ಟ್, ವಿಚ್ ಈಸ್ ಡಿಮಾರ್ಟ್. ಇದು ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ ನಾನು ತೊಗೊಂಡಿದ್ದೀನಿ. 1 ಇಯರಲ್ಲಿ 150% ಅಷ್ಟು ಇದು ರಿಟರ್ನನ್ನು ಕೊಟ್ಟಿದೆ. ಹಾಗೆಯೇ ಮ್ಯಾಕ್ಸಿಮಮ್ ಅಂದರೆ 2017 ಇದು ಲಿಸ್ಟ್ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿ ತನಕ 513% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಸೊ ಇವಾಗ ನೋಡೋದಾದರೆ ಇಲ್ಲಿಂದ ಏನೋ ಒಂಥರ ಸೈಡ್ ವೇಸ್, ಒಂಥರ ಕನ್ಸಾಲಿಡೇಷನ್. ಆ ಬಾಕ್ಸನ್ನು ಬಿಟ್ಟು ಮೇಲ್ಗಡೆನೂ ಹೋಗ್ತಾ ಇಲ್ಲ, ಹಾಗೂ ಕೆಳಗಡೆನೂ ಹೋಗ್ತಾ ಇಲ್ಲ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಸ್ಟಾಕ್ ಪರ್ಫಾರ್ಮೆನ್ಸ್ ಮಾಡೋದಿಲ್ವೋ ಮೀಡಿಯಾದಲ್ಲಾಗಲಿ ಎಲ್ಲೂ ಕೂಡ ಹೆಸರನ್ನ ತೊಗೊಳೋದಿಲ್ಲ, ಬೇಸಿಕಲಿ ಹೇಳ್ತಿರೋದು. ಸೊ ಯಾವಾಗ ಪರ್ಫಾರ್ಮೆನ್ಸ್ ಮಾಡಲ್ವೋ ಅದ್ರಲ್ಲಿ ಏನೂ ಇಲ್ಲ. ನಾನು ಹೇಳಿದೆ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಹೇಳಿದೆ, 2018 ಆಟೋ ಸೆಕ್ಟರ್ನಲ್ಲಿ ಫುಲ್ ಕ್ರ್ಯಾಶ್ ಬಂದಿತ್ತು, ಫುಲ್ ನೆಗೆಟಿವಲ್ಲಿತ್ತು. ಸೊ ಬಟ್ ಇವತ್ತು ಎಲ್ಲಿದೆ ಸ್ಟಾಕ್ಸು, ಆಟೋ ಸ್ಟಾಕ್ಸು?
ಸೊ ದಟ್ಸ್ ದ ಬೇಸಿಕ್ ಲಾಜಿಕ್ ಆಫ್ ದಿ ಸ್ಟಾಕ್ ಮಾರ್ಕೆಟ್. ಸೊ ಅದಕ್ಕೋಸ್ಕರ ಲಾಂಗ್ ಟರ್ಮಲ್ಲಿ ನಾನು ಯಾಕೆ ಹೇಳ್ತೀನಿ ಒತ್ತಿ ಇದನ್ನು ಪದೇ ರಿಟರ್ನ್ ಪದೇ ಏನೇ ಅದನ್ನೇ ಹೇಳ್ತಿರ್ತೀನಿ ಏನಕ್ಕೆ. ಸೊ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡಿದ್ರೆ ನಮಗೆ ದುಡ್ಡು ಇದ್ದೇ ಇದೆ, ವೆಲ್ತ್ ಕ್ರಿಯೇಷನ್ ಆಗೇ ಆಗುತ್ತೆ ಲಾಂಗ್ ಟರ್ಮಲ್ಲಿ. ಸೊ ಇದು ಕೂಡ ಸಾಲಿಡ್ ಆಗಿರ್ತಕ್ಕಂಥ ಶೇರು. ಲಿಸ್ಟಿಂಗ್ ಎಂಟಿಟಿಯ ಪ್ರಕಾರ ನಂಬರ್ 1ನಲ್ಲಿ ಏನು ತನ್ನ ಸೆಕ್ಟರ್ನಲ್ಲಿ ನಂಬರ್ 1ನಲ್ಲಿ ಇರ್ತಕ್ಕಂಥ ಶೇರ್ ಇದು. ಈಗ ನಾನೇನು ಹೇಳಿದೆ 4 ಶೇರ್ಗಳು ಕೂಡ ತಮ್ಮ ಸೆಕ್ಟರ್ಗಳಲ್ಲಿ ನಂಬರ್ 1ನಲ್ಲಿ ಇರ್ತಕ್ಕಂಥ ಶೇರ್ಗಳು. ಇದು ಕೂಡ ಸಾಲಿಡ್. ಹಾಗೆಯೇ ವಿತೌಟ್ ಸೆಕೆಂಡ್ ಥಾಟ್ ಇದು ಕೂಡ ನೀವು ತೊಗೋಬೋದು. ಮೇಯ್ನಾಗಿ ಏನಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಶೇರು ಓಕೆ ಹಿಂಗೇನೋ ಮೂಮೆಂಟ್ ಆಗ್ತಾಯಿದೆ, ಸಡನ್ನಾಗಿ ಒಂದು ಫಾಲ್ ಆಗುತ್ತೆ. ಈ ಫಾಲ್ನ ಅನಲೈಸ್ ಮಾಡೋದನ್ನು ಕಲಿಬೇಕು ನೀವು. ಏನಕ್ಕೆ ಈ ಫಾಲ್ ಆಯಿತು, ಏನು ರೀಸನ್, ಎಕ್ಸ್ಟರ್ನಲ್ ರೀಸನ್ನ, ಇಂಟರ್ನಲ್ ರೀಸನ್ನ. ಎಕ್ಸ್ಟರ್ನಲ್ಲಿ ಅಂತ ಹೇಳಿದ್ರೆ ಹೊರಗಡೆಯಿಂದ ಬಂದಿದೆಯಾ, ಇಂಟರ್ನಲ್ ಅಂತ ಹೇಳಿದ್ರೆ ಕಂಪನಿಯಲ್ಲಿ ಏನಾದರೂ ಇಶ್ಯೂಸ್ ಆಗಿದೆಯಾ, CEO ಬಿಟ್ಟು ಹೋಗಿದ್ದಾರಾ, ಏನು ಇಶ್ಯೂಸ್ ಆಗಿದೆ, ಸೇಲ್ಸ್ ಕಡಿಮೆ ಆಗಿದೆಯಾ, ಟಾಪ್ ಲೈನ್ ಬಾಟಮ್ ಲೈನ್ ಏನಾರು ಕಡಿಮೆ ಆಗಿದೆ. ಸೊ ಅದನ್ನು ನೋಡ್ಕೋಬೇಕು. ಸೊ ಅದನ್ನು ನೋಡ್ಕೊಂಬಿಟ್ಟು ಡಿಸಿಷನನ್ನು ತೊಗೊಳ್ಳಿ. ಹಾಗೆಯೇ ಬಿಗಿನರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸ್ಟಾಕ್ನ ಇವತ್ತು ತೊಗೊಬಿಡ್ತಾರೆ, ಇನ್ನೊಂದು ವಾರ ಬಿಟ್ಬಿಟ್ಟು ತಮ್ಮ ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ನೋಡ್ತಾರೆ. ಅದು ಆಬ್ವಿಯಸ್ಲಿ ವಾರದಲ್ಲಿ ಅಥವಾ 15 ದಿನದಲ್ಲಿ ಅಥವಾ ತಿಂಗಳಲ್ಲಿ ಏನು ಧೂಮ್ ಧಮಾಕ ಏನು ಲಾಟ್ರಿ ಗಿಟ್ರಿ ಹೊಡೆದ್ಬಿಡಲ್ಲ, ಅದಕ್ಕೂ ಟೈಮ್ ಕೊಡಿ. ಸೊ ಬೇಸಿಕಲಿ ಅದೇ ನಾನು ನಿಮ್ಗೆ ಹೇಳ್ದಾಗೆ ಒಂದು ವಾರ ಬಿಟ್ಟು ನೋಡ್ತಾರೆ, ಅದು ನೆಗೆಟಿವಲ್ಲಿರುತ್ತೆ. ಏನು ಮಾಡ್ತಾರೆ ಜನ, ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಇಲ್ಲ ಅಂಥೇಳಿ ಎಕ್ಸಿಟ್ ಆಗಿಬಿಡ್ತಾರೆ. ದಯವಿಟ್ಟು ಆ ಥರ ಅಂದರೆ ಓವರ್ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತಾರೆ. ಎಕ್ಸ್ಪೆಕ್ಟೇಷನ್ ಯಾವಾಗ ಮೀಟ್ ಆಗಲ್ವೋ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ, ಎಕ್ಸಿಟ್ ಆಗ್ತಾರೆ, ನೆಗೆಟಿವ್ ಇದು ಮಾಡ್ಕೊಂಡು ಬರ್ತಾರೆ. ಸೊ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡ್ತಕ್ಕಂಥ ಪೇಷನ್ಸನ್ನು ಇಟ್ಕೊಳ್ಳಿ, ಒಂದು ಅವೇರ್ನೆಸ್ ಇದು ಮಾಡ್ಕೊಳ್ಳಿ, ಡೆಫಿನೆಟ್ಲಿ ವೆಲ್ತ್ ಕ್ರಿಯೇಷನ್ ಆಗೇ ಆಗುತ್ತೆ. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಒಂದು ಲೈಕು ನಿಮಗೊಂದು ಜಸ್ಟ್ ಟ್ಯಾಪ್ ಆಗಿದೆ, ನನಗೆ ಎಲ್ಲೋ ಒಂದು ಕಡೆ ಒಂದು ಮೋಟಿವೇಶನ್ ಅದು. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.